ಬೆಳಗಿನ ಮಂಜಿನಲ್ಲಿ ಮುಸುಕಿರುವ ಪಶ್ಚಿಮ ಘಟ್ಟಗಳು, ದೂರದಲ್ಲಿ ಕೇಳಿಬರುವ ಗಂಟೆಗಳ ಧ್ವನಿ. ಪಶ್ಚಿಮ ಘಟ್ಟಗಳ ಹೃದಯ ಭಾಗದಲ್ಲಿ ಮಂಜು ಮರಗಳೊಂದಿಗೆ ಸಂಭಾಷಿಸುವ ಒಂದು ನೆಲವಿದೆ. ಇಲ್ಲಿ ಪ್ರಕೃತಿ ಮತ್ತು ಭಕ್ತಿ ಪರಸ್ಪರ ಬೆಸೆದುಕೊಂಡಿವೆ. ಅದು ಕೊಟ್ಟಿಯೂರು. ಪ್ರತಿ ವರ್ಷ ಸಾವಿರಾರು ಭಕ್ತರನ್ನು ತನ್ನತ್ತ ಸೆಳೆಯುವ ಈ ಪವಿತ್ರ ಕ್ಷೇತ್ರದಲ್ಲಿ ದೇವರ ಸೇವೆಗೆ ಮಾತ್ರವಲ್ಲ, ಒಂದು ಪ್ರಾಚೀನ ಸಂಸ್ಕೃತಿಯ ಜೀವಂತ ಸಂಕೇತಗಳಾಗಿ ಕೆಲವು ಮಹಾಕಾಯರು ಆಗಮಿಸುತ್ತಾರೆ. ಅವರು ಕೊಟ್ಟಿಯೂರಿನ ಆನೆಗಳು. ಅರಣ್ಯದ ನಿಶ್ಶಬ್ದತೆಯಲ್ಲಿ ಹುಟ್ಟಿದ ಈ ದೈತ್ಯರು ವರ್ಷದಲ್ಲಿ ಕೆಲವೇ ದಿನಗಳಿಗಾಗಿ ಭಕ್ತಿಯ ಲೋಕಕ್ಕೆ ಕಾಲಿಡುತ್ತಾರೆ. ಕೊಟ್ಟಿಯೂರಿನ ವೈಶಾಖ ಮಹೋತ್ಸವ ಆರಂಭವಾಗುವ ಮೊದಲು ಕೇರಳದ ವಿವಿಧ ಭಾಗಗಳಿಂದ ಆನೆಗಳು ಇಲ್ಲಿಗೆ ಆಗಮಿಸುತ್ತವೆ. ಅವುಗಳ ಆಗಮನದೊಂದಿಗೆ ಕೊಟ್ಟಿಯೂರಿನ ವಾತಾವರಣವೇ ಬದಲಾಗುತ್ತದೆ. ದೇವಸ್ಥಾನದ ಪ್ರಾಂಗಣದಲ್ಲಿ ಹೊಸ ಚೈತನ್ಯ ಮೂಡುತ್ತದೆ. ಕೊಟ್ಟಿಯೂರಿನ ಉತ್ಸವಗಳಲ್ಲಿ ಆನೆಗಳು ಕೇವಲ ಭಾಗವಹಿಸುವುದಿಲ್ಲ, ಅವು ಆಚರಣೆಗಳ ಕೇಂದ್ರಬಿಂದುವಾಗುತ್ತವೆ. ನೂರಾರು ವರ್ಷಗಳಿಂದ ದೇವಾಲಯಗಳ ಸಂಸ್ಕೃತಿಯಲ್ಲಿ ಆನೆಗಳು ಗೌರವದ ಸ್ಥಾನವನ್ನು ಪಡೆದಿವೆ. ಕೊಟ್ಟಿಯೂರಿನಲ್ಲಿ ಆ ಪರಂಪರೆ ಇಂದಿಗೂ ಜೀವಂತವಾಗಿದೆ. ಅವುಗಳ ನಿಧಾನವಾದ ಹೆಜ್ಜೆಗಳು ಒಂದು ಪುರಾತನ ನಾಗರಿಕತೆಯ ನಾದವನ್ನು ನೆನಪಿಸುತ್ತವೆ. ಆದರೆ ಈ ಕಥೆ ಕೇವಲ ಆಚರಣೆಗಳದ್ದಲ್ಲ, ಇದು ಮಾನವ ಮತ್ತು ಆನೆಯ ನಡುವಿನ ಅಪರೂಪದ ಸಂಬಂಧದ ಕಥೆಯೂ ಹೌದು. ಒಬ್ಬ ಮಾವುತನಿಗೆ ಆನೆ ಒಂದು ಕೆಲಸದ ಸಂಗಾತಿಯಲ್ಲ, ಅದು ಕುಟುಂಬದ ಸದಸ್ಯ.